ರಾಯಚೂರಿನಲ್ಲಿ ಹಕ್ಕುಪತ್ರ ನೀಡಿ ಸೈಟ್ ಹಂಚಿಕೆ ಮಾಡದ ಸರ್ಕಾರ ಕೋಗಿಲು ಸಂತ್ರಸ್ತರಿಗೆ ತರಾತುರಿಯಲ್ಲಿ ಪರಿಹಾರವನ್ನ ನೀಡಿದೆ. ನೋಡಿ, 2016-17ನೇ ಸಂದರ್ಭದಲ್ಲಿ ವಾಜಪೇಯಿ ನಿವೇಶನ ಯೋಜನೆಯಡಿ ಸೈಟ್ ಹಂಚಿಕೆ ಕಾರ್ಯ ಆಗಿತ್ತು. ಸರ್ಕಾರ, ಜಿಲ್ಲಾಡಳಿತ, ಪಾಲಿಕೆಯ ವಿರುದ್ಧ ಈಗ ಸ್ಲಂ ನಿವಾಸಿಗಳು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. 2018ರಲ್ಲೇ 150ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರ ಹಂಚಿಕೆ ಕಾರ್ಯ ಆಗಿತ್ತು. ಇದುವರೆಗೂ ಕೂಡ ಫಲಾನುಭವಿಗಳಿಗೆ ಸೈಟ್ ಅನ್ನ ಕೊಟ್ಟಿಲ್ಲ ಜಿಲ್ಲಾಡಳಿತ ಮತ್ತು ಪಾಲಿಕೆ. 8 ವರ್ಷದಿಂದ ಬಡವರು ಅಲಿತಾ ಇದ್ರೂ ಕೂಡ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ. ಹಕ್ಕುಪತ್ರದನ್ವಯ ನಿವೇಶನ ಹಂಚಿಕೆಯನ್ನ ಮಾಡಿಲ್ಲ ಸರ್ಕಾರ. ಜಿಲ್ಲಾಡಳಿತ, ರಾಯಚೂರು ಮಹಾನಗರ ಪಾಲಿಕೆ ಗಪ್ ಚುಪ್ ಆಗಿದೆ, ಸೈಲೆಂಟ್ ಆಗಿದೆ. ಸೈಟ್ ಹಂಚಿಕೆ ಮಾಡದೇ ಇರೋದಕ್ಕೆ ಸದ್ಯ ಫಲಾನುಭವಿಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ರಾಯಚೂರಿನಲ್ಲಿ 10 ವರ್ಷಕ್ಕೆ ಕೆಳಗಡೆನೆ ಹಕ್ಕುಪತ್ರವನ್ನು ಕೊಟ್ಟರೆ, ಆದರೆ ಇವತ್ತಿನವರೆಗೂ ಒಂದು ನಿವೇಶನ ಹಂಚಿಕೆ ಆಗಿಲ್ಲ, ಮನೆ ಕೂಡ ನಿರ್ಮಾಣ ಆಗಿಲ್ಲ. ಆದರೆ ಬೆಂಗಳೂರಿನಲ್ಲಿ ಮೊನ್ನೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕೂಡ ಏನು ಕೋಗಿಲು ಲೇಔಟ್ನಲ್ಲಿ ನಿವೇಶನ ಹಂಚಿಕೆಗೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ನಾವು ವೋಟ್ ಹಾಕಿಲ್ವಾ ಅನ್ನುವಂಥ ಒಂದು ಇಲ್ಲಿರುವಂಥ ಬಡ ಜನರು ಕೂಡ ಸರ್ಕಾರಕ್ಕೆ ಒಂದು ಆಕ್ರೋಶ ರೀತಿಯಲ್ಲಿ ಕೇಳ್ತಾ ಇರುವಂಥದ್ದು. ಇವತ್ತು ನಾವು ತೋರಿಸ್ತಾ ಹೋಗ್ತೀನಿ, ಇಲ್ಲಿ ಬಡ ಜನರು ಕೂಡ ನೇರವಾಗಿ ಇವತ್ತು ನಮಗೆ ಇವತ್ತಿನವರೆಗೂ ಕೂಡ ಏನು ಹಕ್ಕುಪತ್ರ ನೀಡಿ ಒಂದು ಮನೆ ಕೂಡ ನಿರ್ಮಾಣ ಮಾಡಿಲ್ಲ, ನಿವೇಶನ ಕೂಡ ಹಂಚಿಕೆ ಮಾಡಿಲ್ಲ ಎನ್ನುವಂಥದ್ದು ರೀತಿಯಿಂದ ಇವತ್ತು ಏನು ಜನವರಿ 26ರಂದು ಕೂಡ ಸಚಿವರಿಗೆ ಗಿರಾಕು ಹಾಕುವಂಥ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಇಲ್ಲಿ ಹೋರಾಟಗಾರರು ಕೂಡ ಜೊತೆಗಿದ್ದಾರೆ ಮತ್ತು ಇಲ್ಲಿ ಏನು ನಿವೇಶನ ವಂಚಿತರಾದಂಥವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರಿ, ಯಾವ ಯೋಜನೆಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ, ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರು, ಎಷ್ಟು ಫಲಾನುಭವಿಗಳು ಇದ್ದಾರೆ ಸರ್ ಅಂತ? 2016-17ರಲ್ಲಿ ವಾಜಪೇಯಿ ನಗರ ನಿವೇಶನ ಯೋಜನೆ ಅಂತೇಳಿ ಜಾರಿ ಬಂದ ನಂತರ ಅದರಲ್ಲಿ ಫಲಾನುಭವಿಗಳು 970 ಫಲಾನುಭವಿಗಳಿಗೆ, ನಿಜವಾದ ಫಲಾನುಭವಿಗಳಿಗೆ, ಬಾಡಿಗೆದಾರರು, ಬೀದಿ ಬದಿ ವಾಸ ಮಾಡ್ತಕ್ಕಂಥವರಿಗೆ ನಿಜವಾದ ಫಲಾನುಭವಿಗಳು 970 ಮಂದಿನ ಆಯ್ಕೆ ಮಾಡಿ ಆ ಜನರಿಗೆ ಈಗಾಗಲೇ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಸೈಟು 20-30 ಸೈಟು ಹಕ್ಕುಪತ್ರ ಕೊಟ್ಟಿದ್ದಾರೆ, ನಿವೇಶನ ನಂಬರ್ನು ಕೊಟ್ಟಿದ್ದಾರೆ, ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಆ ಹಕ್ಕುಪತ್ರ ಕೊಟ್ಟು 10 ವರ್ಷಗಳು ಗತಿಸಿದ್ರು ಇದುವರೆಗೂ ಆ ಒಂದು ನಿವೇಶನವನ್ನು ನಿವೇಶನ ಹಂಚಿಕೆ ಮಾಡದೆ, ಆ ನಿವೇಶನ ಅಭಿವೃದ್ಧಿಪಡಿಸದೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹಂಗಾಗಿ ಇದು ಹಿಂದಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ರೂ ಇದುವರೆಗೂ ಹಕ್ಕುಪತ್ರ ನಿವೇಶನ ಮಂಜೂರು ಮಾಡ್ತಾ ಇಲ್ಲ. ನಿವೇಶನ ಹಕ್ಕುಪತ್ರ ಪಡೆದಂಥ ಫಲಾನುಭವಿಗಳು ಸುಮಾರು ಜನ ತೀರ್ಕೊಂಡಿದ್ದಾರೆ ಈಗಾಗಲೇ. ಹಂಗಾಗಿ ಅವರಿಗೆ ಬಹಳ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇದುವರೆಗೂ ಬಾಡಿಗೆಯನ್ನು ಕಟ್ಟಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮನೆ ಸಿಗಲಾರ್ದಕ್ಕೆ? ನಮಗೆ ಮನೆ ಸಿಗಲಾರ್ದಂಗೆ ದಯವಿಟ್ಟು ಸರ್, ಯಾರು ಏನೇ ಮಾಡಲಿ ನಮ್ಮ ಪ್ರಾಬ್ಲಮ್ಮು ಯಾರೂ ಅರ್ಥ ಮಾಡ್ಕಲ್ಲ ಸರ್. ನಮ್ಮ ಪರಿಸ್ಥಿತಿ ನೋಡಿದಿರಿ, ಯಾರು ಬಂದು ಓಟ್ ಹಾಕಕ್ಕ ಮನೆ ನೋಡ್ತಾರೆ, ಪರಿಸ್ಥಿತಿ ಇನ್ನೊಂದು ಟೈಮ್ದಾಗ ಯಾರು ನೋಡಲ್ಲ ಸರ್. ಅದಕ್ಕೆ ನಮಗೆ ಬೇಕೇ ಬೇಕು ಸರ್. ನಮಗೆ ಯಾವ ರೀತಿ ಆಗಲಿ, ಏನೇ ಆಗಲಿ ನಮ್ಗೆ ಹಕ್ಕುಪತ್ರ ಕೊಡಬೇಕು. ನಮಗೆ ನಿಮ್ಮದಿದೆ ಅಂತ ನಮ್ಗೆ ತೋರಿಸ್ಬೇಕು, ನಮ್ಮ ಹೆಸ್ರ ಮೇಲೆ ಮಾಡಿಸಿ ಕೊಡ್ಬೇಕು ಸರ್. ನಮ್ಗೆ ಅದೇ ಬೇಡ್ಕಂತೀವಿ.